ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಫಸ್ಟ್ ಅಪ್ಡೇಟ್ ಬಂದುಬಿಟ್ಟು ಧರ್ಮಸ್ಥಳದ ಕೇಸ್ ಬಗ್ಗೆ. ಓರ್ವ ವ್ಯಕ್ತಿ ಯಾರು ನಾನು ದೇಹಗಳನ್ನ ಊತಾಕಿದ್ದೀನಿ ಅಂತ ಹೇಳಿದ್ನಲ್ಲ, ಓರ್ವ ವ್ಯಕ್ತಿ ಲಾಯರ್ ಜೊತೆ ಆ ಲೊಕೇಶನ್ಗೆ ಹೋಗಿದ್ದಾನೆ. ಬಟ್ ಪೊಲೀಸರು ಅಲ್ಲಿಗೆ ಬಂದಿಲ್ಲ. ಸುಮಾರು 1 ಗಂಟೆ ವೆಯ್ಟ್ ಮಾಡಿದಾರಂತೆ, ಬಟ್ ಪೊಲೀಸರು ಅಲ್ಲಿಗೆ ಬಂದಿಲ್ಲ. ಪೊಲೀಸರು ಏನಕ್ಕೆ ಅಲ್ಲಿಗೆ ಬಂದಿಲ್ಲ ಅಂತ ಕೇಳೋದಾದರೆ, ಪೊಲೀಸರಿಗೆ ಯಾರಿಂದೋ ಒಂದು ಇನ್ಫಾರ್ಮೇಷನ್ ಬಂದಿದೆ ಅಂತೆ. ಏನಂತ ಇನ್ಫಾರ್ಮೇಷನ್ ಬಂದಿದೆ ಅಂದರೆ, ಈ ಓರ್ವ ವ್ಯಕ್ತಿ ಏನು ಆ ಲೊಕೇಶನ್ ತೋರಿಸ್ತಾನಲ್ಲ, ಆ ದೇಹ ತೆಗೆದ್ಮೇಲೆ ಆ ಲೊಕೇಶನಿಂದ ಆ ಸಮಾಧಿನ ಗುಂಡಿ ಬಗ್ದಿ ಆ ದೇಹ ತೆಗೆದ್ಮೇಲೆ ಆ ಓರ್ವ ವ್ಯಕ್ತಿ ನಮ್ಮಿಂದ ಓಡೋಗ್ತಾನೆ. ಅಂದರೆ ನಮಗೆ ಕೈಗೆ ಸಿಗಲ್ಲ ಆ ದೇಹ ತೆಗೆದ್ಮೇಲೆ ಅಂತ ಪೊಲೀಸವರು ಸ್ಟೇಟ್ಮೆಂಟ್ ಕೊಟ್ಟಿಯಾರಂತೆ. ಅವ್ನು ಏನಕ್ಕೆ ಓಡೋಗ್ತಾನೆ ಅಂತಲೇ ಗೊತ್ತಾಗ್ತಿಲ್ಲ. ಯಾಕಂದರೆ ಅವನೇ ಬಂದು ಸರೆಂಡರ್ ಆಗಿರೋದ್ರಿಂದ ಅವನೇ ತೋರಿಸ್ತೀನಿ ಅಂತ ಕೂಡ ಹೇಳಿದ್ದಾನೆ. ಮತ್ತು ಅವನು ಒಂದು ಬುರುಡೆ ಕೂಡ ತಂದುಬಿಟ್ಟು ಪೊಲೀಸರಿಗೆ ಸಬ್ಮಿಟ್ ಮಾಡಿಯಾನೆ, ನೋಡಿ ಸಾಕ್ಷಿ ಇದು ನನಗೆ ಗೊತ್ತು ಎಲ್ಲೆಲ್ಲಿ ನಾನು ಹೂತಾಕಿದ್ದೀನಿ ಅಂತ. ಬಟ್ ಸ್ಟಿಲ್ ಅವನು ಏನಕ್ಕೆ ಓಡೋಗ್ತಾನೆ ಅಂತ ಗೊತ್ತಿಲ್ಲ. ಮತ್ತು ಇನ್ನೊಂದು, ಪೊಲೀಸರು ಆ ಓರ್ವ ವ್ಯಕ್ತಿ ಹತ್ರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀಯಾರಂತೆ. ಅಂದರೆ ನೀನು ಎಲ್ಲೆಲ್ಲಿ ಹೂತಾಗಿದೆ ಅಂತ ನಮಗೆ ಹೇಳು, ಅದಾದಮೇಲೆ 2-3 ದಿನ ಆದಮೇಲೆ ನಾನು ಅಲ್ಲಿ ಆ ದೇಹನ ನಾವು ಹೊರಗಡೆ ತೆಗಿತೀವಿ ಅಂತ ಹೇಳಿದ್ರಂತೆ. ಅಂದರೆ ಬ್ರೈನ್ ಮ್ಯಾಪಿಂಗ್ ಮಾಡಿಕೊಡು ಎಲ್ಲೆಲ್ಲಿ ನೀನು ಹೂತಾಕಿದ್ಯಾ ಅಂತ. 2-3 ದಿನ ಆದಮೇಲೆ ನಾವು ಆ ದೇಹನ ತೆಗಿತೀವಿ ಅಂತ ಹೇಳಿದ್ರಂತೆ. ಬಟ್ ಆ ವ್ಯಕ್ತಿ ಆ ಒಂದು ಇನ್ಫಾರ್ಮೇಷನ್ನ ಕೊಡೋಕ್ಕೆ ರೆಡಿ ಇಲ್ಲ. ಏನಕ್ಕೆ ಅಂತ ಕೇಳೋದಾದರೆ, ಇವಾಗ ಮುಂಚೆನೇ ಇನ್ಫಾರ್ಮೇಷನ್ ಹೇಳಿಬಿಟ್ರೆ ಎಲ್ಲೆಲ್ಲಿ ಹೂತಾಕಿದ್ದೀನಿ ಅಂತ, ಕೊನೆಗೆ ಸಾಕ್ಷಿ ನಾಶ ಆಗ್ಬೋದು ಅನ್ನೋ ಕಾರಣಕ್ಕೆ ಆ ವ್ಯಕ್ತಿ ಇನ್ಫಾರ್ಮೇಷನ್ನ ಕೊಡೋಕ್ಕೆ ರೆಡಿ ಇಲ್ಲ. ಸೊ ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ, ಇದು ಆ್ಯಕ್ಚುಲಿ ಓರ್ವ ವ್ಯಕ್ತಿಯ ಲಾಯರಿಂದ ಬಂದಿರುವಂಥ ಇನ್ಫಾರ್ಮೇಷನು. ಸೊ ವಕೀಲರು ಏನು ಹೇಳಿದ್ದಾರೆ ಅಂದರೆ, ಪೊಲೀಸರಿಗೆ ಇವನು ಎಲ್ಲಿದ್ದಾನೆ ಅನ್ನೋ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಸೊ ಹಂಗಾಗಿ ನಾನು ಇವನಿಗೆ ಪ್ರೊಟೆಕ್ಷನ್ ಕೊಡಲ್ಲ ಅಂತ ಹೇಳಿದ್ದಾರೆ. ಹೌದು, ಈ ವ್ಯಕ್ತಿಗೆ ಪ್ರೊಟೆಕ್ಷನ್ ಪೊಲೀಸರು ಕೊಡ್ತಾ ಇಲ್ಲ. ಏನಕ್ಕಂದರೆ ಅವನು ಎಲ್ಲಿದ್ದಾನೆ ಅಂತಲೇ ಗೊತ್ತಿಲ್ಲ ಅಂದಮೇಲೆ ನಾವು ಹೆಂಗೆ ಪ್ರೊಟೆಕ್ಷನ್ ಕೊಡೋದು ಅಂತ ಪೊಲೀಸರು ಹೇಳಿದ್ದಾರೆ ಅಂತ ಲಾಯರ್ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡೋದಾದರೆ, ಸ್ನೇಹಿತರೆ, ನೀವೆಲ್ಲಾದರೂ ಫೋಟೋ ತೆಗೆಸ್ಕೊಳ್ತಿರುವಾಗ ಮಿಸ್ ಆಗಿ ಹಿಂದೆ ನೋಡ್ದಲೆ ಅಥವಾ ಮುಂದೆ ನೋಡ್ದಲೆ ಗುಂಡಿ ಒಳಗಡೆ ಬಿದ್ದೀರಾ? ಯಾಕಂದರೆ ಇದೇ ಥರ ಒಂದು ಇನ್ಸಿಡೆಂಟು ಮಧ್ಯಪ್ರದೇಶ ನಡೆದಿದೆ. ಈ ವ್ಯಕ್ತಿ ಹೆಸರು ಬಂದ್ಬಿಟ್ಟು ಪ್ರಫುಲ್ ಶ್ರೀವಾಸ್ತವ ಅಂತ. ಇವರೊಬ್ಬರು ಡಾಕ್ಟರು ಮತ್ತು ಇವರು ಸೋಷಲ್ ವರ್ಕರ್ ಕೂಡ ಹೌದು. ಸೊ ಅಲ್ಲಿ ಒಂದು ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರಂತೆ. ಸೊ ಇವರು ಕೂಡ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೋಗಿದ್ದಾರೆ. ಸೊ ಹೆಲ್ಪ್ ಮಾಡ್ತಿರೋದು ಒಂದು ಫೋಟೋ ತೆಗೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಲ್ಲೊಬ್ಬ ಲೇಬರಿಗೆ ಹೋಗಿ ನೀನು ಸಿಮೆಂಟ್ ತೊಗೊಂಬ, ನಾನೊಂದು ಫೋಟೋ ತೆಗೆಸ್ಕೋಬೇಕು ಅಂತ ಹೇಳಿದ್ದಾರೆ. ಆ ಲೇಬರ್ ತಂದು ಸಿಮೆಂಟ್ನ ಕೊಟ್ಟಿಯಾನೆ. ಬಟ್ ಸಿಮೆಂಟ್ನ ಗುಂಡಿ ಒಳಗಡೆ ಹಾಕ್ತಿರುವಾಗ ಮಿಸ್ ಆಗಿ ಕಾಲು ಜಾರಿ ಇವರು ಕೂಡ ಗುಂಡಿ ಒಳಗಡೆ ಬಿದ್ದುಬಿಟ್ಟಿದ್ದಾರೆ. ಈ ವಿಡಿಯೋ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ. ನಾನು ಆ ವಿಡಿಯೋ ಹಾಕ್ತೀನಿ, ನೀವು ನೋಡ್ಕೊಂಬಿಟ್ಟು ಬನ್ನಿ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಮಹಾರಾಜ ಟ್ರೋಫಿ ಬಗ್ಗೆ. ನೀವು ನಂಬೋದಿಲ್ಲ, ಮಹಾರಾಜ ಟ್ರೋಫಿಲಿ ಮೊನ್ನೆ ಆಕ್ಷನ್ ನಡೀತು. ಅಲ್ಲಿ ರಾಹುಲ್ ದ್ರಾವಿಡ್ ಅವ್ರ ಮಗನ ಯಾರೂ ಕೂಡ ಖರೀದಿ ಮಾಡಿಲ್ಲ. ಹೌದು, ರಾಹುಲ್ ದ್ರಾವಿಡ್ ಅವ್ರ ಮಗನ ಈ ಸಲ ಯಾರೂ ಕೂಡ ಖರೀದಿ ಮಾಡಿಲ್ಲ. ಹೋದ್ಸಲಿ ಇವರು ಮೈಸೂರು ವಾರಿಯರ್ಸ್ಗೆ 50,000ಕ್ಕೆ ಸೆಲ್ ಆಗಿದ್ರು. ಬಟ್ ಈ ವರ್ಷ ಯಾರೂ ಕೂಡ ಇವ್ರನ್ನ ಖರೀದಿ ಮಾಡಿಲ್ಲ. ನಾವು ಅನ್ಕೋಬೋದು ರಾಹುಲ್ ದ್ರಾವಿಡ್ ಅವ್ರ ಮಗ ಇನ್ಫ್ಲೂಯೆನ್ಸ್ ಚೆನ್ನಾಗಿರುತ್ತೆ, ಸೆಲೆಕ್ಟ್ ಆಗ್ಬೋದು ಅಂತ. ಬಟ್ ಪರ್ಫಾರ್ಮೆನ್ಸ್ ಅಲ್ಲಿ ತುಂಬಾ ಮ್ಯಾಟ್ರ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದವರು ತುಂಬ ಒಳ್ಳೆ ಬೆಲೆಗೆ ಖರೀದಿ ಆಗಿದ್ದಾರೆ. ಈ ಸಲ ತುಂಬ ಹೈಯೆಸ್ಟ್ ಅಮೌಂಟ್ಗೆ ಸೆಲ್ ಆಗಿರೋದು ನೋಡೋದಾದರೆ, ದೇವದತ್ ಪಡಿಕ್ಕಲ್ ಅವರು 13 ಲಕ್ಷ ರೂಪಾಯಿಗೆ ಸೆಲ್ ಆಗ್ಯಾರೆ ಹುಬ್ಳಿ ಟೈಗರ್ಸಿಗೆ. ಬಟ್ ರಾಹುಲ್ ದ್ರಾವಿಡ್ ಅವ್ರ ಮಗ ಸೆಲೆಕ್ಟ್ ಆಗದಲ್ಲೇ ಇರೋದು ತುಂಬ ಕೂಡ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ರಾಹುಲ್ ದ್ರಾವಿಡ್ ಅವರು ಇನ್ಫ್ಲೂಯೆನ್ಸ್ ಮಾಡಿ ಅವ್ರ ಮಗನ ಯಾವುದೋ ಒಂದು ಟೀಮಿಗೆ ಸೇರಿಸ್ಬೋದಿತ್ತು. ಬಟ್ ಆ ರೀತಿ ಅವರು ಮಾಡಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಹೊಗಳುತ್ತಾ ಇದ್ದಾರೆ. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಕ್ರಿಕೆಟ್ ಬಗ್ಗೆ. 2028ರಲ್ಲಿ ಏನು ಒಲಿಂಪಿಕ್ಸ್ ನಡೀತಾ ಇದೆಯಲ್ಲ ಲಾಸ್ ಆಂಜಲೀಸಲ್ಲಿ, ಸೊ ಅಲ್ಲಿಗೆ ಕ್ರಿಕೆಟು ವಾಪಸ್ ಆಗ್ತಾ ಇದೆ. ಹೌದು, 128 ವರ್ಷ ಆದಮೇಲೆ ಕ್ರಿಕೆಟು ಒಲಿಂಪಿಕ್ಸ್ಗೆ ಕಮ್ಬ್ಯಾಕ್ ಮಾಡ್ತಾ ಇದೆ. ಇದೊಂದು ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು. 2028ರಲ್ಲಿ ಜುಲೈ 12ರಿಂದ ಜುಲೈ 29 ಮಧ್ಯ ಕ್ರಿಕೆಟ್ ಸ್ಪೋರ್ಟ್ಸ್ನ ಆಡಿಸ್ತಾರಂತೆ. ಬಾಯ್ಸಿಂದು ಸಪ್ರೇಟ್ ಟೀಮು ಮತ್ತು ಗರ್ಲ್ಸಿಂದು ಸಪ್ರೇಟ್ ಟೀಮು. ಟೋಟಲ್ಲು 6 ಟೀಮ್ಸು ಈ ಒಂದು ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ ಟೈಮು ಒಲಿಂಪಿಕ್ಸಲ್ಲಿ ಕ್ರಿಕೆಟ್ನ ಯಾವಾಗ ಆಡಿಸಿದ್ರು ಅಂತ ನೋಡೋದಾದರೆ 1900 ಇಸ್ವಿಲಿ ಪ್ಯಾರಿಸಲ್ಲಿ ಆಡಿಸಿದ್ರಂತೆ. ಅದಾದಮೇಲೆ ಕ್ರಿಕೆಟ್ನ ತೆಗೆದಾಕಿದ್ರು. ಬಟ್ ಇವಾಗ 128 ವರ್ಷ ಆದಮೇಲೆ ಕ್ರಿಕೆಟು ಕಮ್ಬ್ಯಾಕ್ ಮಾಡ್ತಾ ಇದೆ. ಸುಮಾರು ಜನ ಎಕ್ಸೈಟ್ ಆಗಿದ್ದಾರೆ. ನೀವೆಷ್ಟು ಎಕ್ಸೈಟ್ ಆಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಚೈನಾದಲ್ಲಿ ಒಬ್ಬಳು ಮಹಿಳೆ ತನ್ನ 2 ಗಂಡು ಮಕ್ಕಳನ್ನ ಮಾರಾಟ ಮಾಡಿ
ಆ ದುಡ್ಡಿಂದ ಆನ್ಲೈನ್ ಶಾಪಿಂಗ್ ಆಗಿರ್ಬೋದು ಮತ್ತು ಲೈವ್ ಸ್ಟ್ರೀಮ್ ಮಾಡ್ತಾರಲ್ಲ ಅವರಿಗೆ ಡೊನೇಷನ್ ಮಾಡಿ ಹೇಳಂತೆ. ಸೊ ಇದೊಂದು ತುಂಬಾ ಡಿಸ್ಟರ್ಬಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಚೈನಾದಲ್ಲಿ ಈ ರೀತಿ ಸುಮಾರು ಕಡೆ ಆಗ್ತಾ ಇದೆ ಅಂತೆ ರೀಸೆಂಟ್ಲಿ. ಕೊನೆಗೆ ಯಾರೋ ಒಬ್ರು ಪೊಲೀಸಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಈ ಥರ ಮಾರಾಟ ಮಾಡ್ತಾ ಇದ್ದಾರೆ ಅಂತ. ಕೊನೆಗೆ ಪೊಲೀಸ್ ಅವರು ಬಂದ್ಬಿಟ್ಟು ಇಬ್ಬರು ಮಕ್ಕಳನ್ನು ಕೂಡ ರೆಸ್ಕ್ಯೂ ಮಾಡಿದ್ದಾರೆ. ಇವಾಗ ಇಬ್ಬರು ಮಕ್ಕಳು ಕೂಡ ಸೇಫ್ ಆಗಿದ್ದಾರೆ. ಬಟ್ ಆ ಮಹಿಳೆಗೆ ಜೈಲಿಗೆ ಕಳಿಸಿದ್ದಾರೆ ಅಂತ ಪೊಲೀಸ್ ಅವರು ಲೇಟೆಸ್ಟ್ ಅಪ್ಡೇಟ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ, ಕರ್ನಾಟಕ ಸರ್ಕಾರ ಮೂವಿ ಟಿಕೆಟ್ ಪ್ರೈಸ್ನ 200 ರೂಪಾಯಿ ಮೇಲೆ ಇಡಂಗಿಲ್ಲ ಅಂತ ಹೇಳಿದ್ದಾರೆ. ಹೌದು, ನಿನ್ನೆ ಕರ್ನಾಟಕ ಸರ್ಕಾರ ಒಂದು ಪ್ರೆಸ್ ನೋಟ್ನ ರಿಲೀಸ್ ಮಾಡಿದೆ. ಅದರಲ್ಲಿ ಮೂವಿ ಟಿಕೆಟ್ ಪ್ರೈಸು 200 ರೂಪಾಯಿಗಿಂತ ಜಾಸ್ತಿ ಇಡಂಗಿಲ್ಲ ಅಂತ ಹೇಳಿದ್ದಾರೆ. ಬರೀ ಲೋಕಲ್ ಥಿಯೇಟರ್ಸಿಗೆ ಮಾತ್ರ ಅಲ್ಲ, ಇದು ಐಮ್ಯಾಕ್ಸ್ ಮತ್ತು PVRಗೂ ಕೂಡ ಅನ್ವಯ ಆಗುತ್ತೆ. ಸೊ ಇದ್ರ ಬಗ್ಗೆ ಐಮ್ಯಾಕ್ಸ್ ಮತ್ತು PVR ಅವರಿಗೂ ಸ್ವಲ್ಪ ಕೂಡ ಸಮಾಧಾನ ಆಗ್ತಾ ಇಲ್ಲ. ಯಾಕಂದರೆ ನೀವು ನೋಡಿರ್ಬೋದು, ಐಮ್ಯಾಕ್ಸ್ ಮತ್ತು PVR ಅಲ್ಲಿ ಟಿಕೆಟ್ ಪ್ರೈಸೇ ಒಂದು 300-400 ಆ ಥರ ಇರುತ್ತೆ. ಬಟ್ ಇವಾಗ 200 ರೂಪಾಯಿ ಮೇಲೆ ಇಡಂಗಿಲ್ಲ ಅಂದರೆ ಅವರಿಗೆ ಹೊಡೆತ ಅಂತಲೇ ಹೇಳ್ಬೋದು. ಜನರಿಗೆ ಇದು ತುಂಬಾ ಖುಷಿ ವಿಚಾರ. ಯಾಕಂದರೆ ನೀವು PVR ಮತ್ತು ಐಮ್ಯಾಕ್ಸಲ್ಲಿ ಬರೀ 200 ರೂಪಾಯಲ್ಲೇ ನೀವು ಮೂವಿ ನೋಡ್ಕೊಂಬಿಟ್ಟು ಬರ್ಬೋದು. ಕನ್ನಡ ಸಿನಿಮಾ ಮಾತ್ರ ಅಲ್ಲ, ಬೇರೆ ಯಾವುದೇ ಭಾಷೆ ಸಿನಿಮಾ ಆದ್ರೂ ಟಿಕೆಟು 200 ರೂಪಾಯಿ ಮೇಲೆ ಇಡಂಗಿಲ್ಲ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡೋದಾದರೆ, TV ರಿಯಾಲಿಟಿ ಶೋ ಬಗ್ಗೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಕನ್ನಡ ಅನೌನ್ಸ್ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಕನ್ನಡ ಕಲರ್ಸ್ ಕನ್ನಡದಲ್ಲಿ ಏರ್ ಆಗುತ್ತೆ. ಸೊ ಇದೇ ಟೈಮಲ್ಲಿ ಜಿ ಕನ್ನಡ ಕೂಡ 2 ರಿಯಾಲಿಟಿ ಶೋ ಬ್ಯಾಕ್ ಟು ಬ್ಯಾಕ್ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದು ನಾವು ನಮ್ಮವರು ಅಂತ, ಇದೊಂದು ಫ್ಯಾಮಿಲಿ ರಿಯಾಲಿಟಿ ಶೋ ಆಗಿರುತ್ತೆ. ಇನ್ನೊಂದು ಅಕುಲ್ ಬಾಲಾಜಿ ಅವರು ಆಂಕರ್ ಮಾಡ್ತಿರುವಂತ ರಿಯಾಲಿಟಿ ಶೋ. ಈ ರಿಯಾಲಿಟಿ ಶೋ ಹೆಸರು ಇನ್ನೂ ರಿವೀಲ್ ಮಾಡಿಲ್ಲ, ಬಟ್ ಇವರು ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ. ಮುಂಚೆ ಸುವರ್ಣದಲ್ಲಿ ಬರ್ತಿತ್ತಲ್ಲ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು, ಅದೇ ಶೈಲಿಯ ಇದೊಂದು ರಿಯಾಲಿಟಿ ಶೋ ಅಂತ ಹೇಳ್ಬೋದು. ಇದೇ ಶನಿವಾರ 19th ಜುಲೈಗೆ ಆಡಿಷನ್ ಕರೆದಿದ್ದಾರೆ. 18 ಇಂದ 28 ವರ್ಷ ಮಧ್ಯೆ ಇರೋ ಹುಡುಗಿರು ಈ ಒಂದು ಆಡಿಷನ್ ಅಲ್ಲಿ ಬಂದು ಭಾಗವಹಿಸಬಹುದು. ಜಿ ಕನ್ನಡದವರು ಬಿಗ್ ಬಾಸ್ ಅನೌನ್ಸ್ ಆಯ್ತಲ್ಲ, ಸೊ ಅದಕ್ಕೆ ಈ 2 ರಿಯಾಲಿಟಿ ಶೋನ ತೊಗೊಂಬರ್ತೀರ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಜನ ಮಾತಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನೀವೇನಾದರೂ ನಮ್ಮ ವಿಡಿಯೋನ ಲೈಕ್ ಮಾಡಿ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು.